ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಜಪ್ಪ. ನನ್ನ ಜೊತೆ ಇದ್ದಾರೆ ನಾನು ಜಗದೀಶ್ ಹೊನಗೋಡು. ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಪ್ರಕರಣಗಳು ಏನು ಬೆಳಕಿಗೆ ಬರ್ತಾ ಇದೆ. ಗಣೇಶ ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟ ಆಗಿರ್ಬೋದು, ಆಮೇಲೆ ಹಿಂದೂ ಸಂಘಟನೆ ಮೇಲೆ ಲಾಠಿ ಚಾರ್ಜ್ ಆಗಿರ್ಬೋದು, ಇಲ್ಲ ಕೋಲಾರ ಮತ್ತು ವಿಜಯಪುರದಲ್ಲಿ ಆಗ್ತಾ ಇರುವಂಥ ಏನು ಇವೆಲ್ಲ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದರ ಹಿಂದಗಡೆ ಕೈವಾಡ ರಾಜಕೀಯದಿದೆಯೋ ಇಲ್ಲ ಕಾಂಗ್ರೆಸ್ ಪಕ್ಷದಿದೆಯೋ BJP ಅವ್ರದ್ದಿದೆಯೋ ಅಂತ ಹೇಳ್ತಾ ಹೋಗ್ತೀವಿ. ಎಸ್ ಜಗದೀಶ್ ಅವರೇ, ಇವಾಗ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ಹೇಳೋದಾದರೆ, ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಏನು ಪ್ರಕರಣ ನಡೀತು ಮೊನ್ನೆ ಭಾನುವಾರ ಸಂಜೆ ಗಣೇಶ ವಿಸರ್ಜನೆ ವೇಳೆ ನಡೆದಂಥ ಪ್ರಕರಣ ಇದು. ಒಂದು ಕೋಮಿನ ಗುಂಪು ಒಂದು ಗಲಾಟೆಯನ್ನು ಶುರು ಮಾಡುತ್ತೆ. ಈ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡಿತಾ ಇದೆ ಹರೀಶ್. ಮುಖ್ಯವಾಗಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವ ಪ್ರಕರಣಗಳನ್ನು ನೋಡ್ತಾ ಹೋದರೆ ಕಳೆದ ಒಂದು ವರ್ಷದಲ್ಲಿ ಮಂಡ್ಯದ ಕೆರೆಗೋಡಲ್ಲಿ ಒಂದು ಧ್ವಜ ಹಾರಿಸಿ ಅದೊಂದಿಷ್ಟು ಬಹಳ ಸದ್ದನ್ನು ಪಡೀತು ಆ ಪ್ರಕರಣ. ಅದಕ್ಕಿಂತ ಹಿಂದೆ ಸ್ವಲ್ಪ ನೋಡೋದಾದ್ರೆ ಇದೇ ನಮ್ಮ ಕೃಷಿ ಸಚಿವರು, ಮಂಡ್ಯ ಜಿಲ್ಲೆಯ ಈಗಿನ ಉಸ್ತುವಾರಿ ಸಚಿವರು ಕೂಡ ಆದಂಥ ಚಲುವರಾಯಸ್ವಾಮಿ ಅವರ ಹುಟ್ಟೂರು ನಾಗಮಂಗಲದಲ್ಲಿ ಕಳೆದ ಬಾರಿ ಒಂದು ಗಲಾಟೆ ನಡೀತು. ಅದಾದ ನಂತರ ಇದು ಕಾಂಗ್ರೆಸ್ BJP ಅಂತ ತಿರುವು ಪಡ್ಕೊಂಡಂತ ಪ್ರಕರಣಗಳಲ್ಲಿ ಇದು ಮೂರನೇ ಪ್ರಕರಣ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಿ ಈ ಪ್ರಕರಣ ನಡೆದಿದೆ. ಇದು ಎರಡು ಗುಂಪಿನ ನಡುವೆ ಆದಂಥ ಒಂದು ಗಲಾಟೆ ಪ್ರಕರಣ. ಈ ಕೋಮು ಸಂಘರ್ಷಗಳು ಏನಿದಾವೆ ಪ್ರತಿ ವರ್ಷ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೀತಾನೆ ಇರ್ತವೆ. ಈ ಬಾರಿನೂ ಕೂಡ ಕೇವಲ ಮದ್ದೂರಲ್ಲ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಒಂದು ಕೋಮಿನ ಜನ ಗಣೇಶ ಮೂರ್ತಿ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕಟ್ಟಡದ ಮೇಲಿಂದ ನಿಂತ್ಕೊಂಡು ಉಗುಳುವಂತ ಪ್ರಕರಣ ಆಗಿದೆ. ಅಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಯಾರು ಸಣ್ಣ ಸಣ್ಣ ಹುಡುಗರು ಅಂದ್ರೆ ಯಾಕೆ ಈ ಮಕ್ಕಳಲ್ಲಿ ನಾವು ಕೋಮು ಸಂಘರ್ಷವನ್ನ ಉಂಟು ಮಾಡ್ತಾ ಇದೀವಿ? ಇದು ಒಂದ್ ಕಡೆ ನೋಡೋದಾದ್ರೆ ರಾಜಕೀಯ ಪಕ್ಷಗಳೇ ಎಲ್ಲೊಂದ್ ಕಡೆ ಪ್ರೇರಣೆ ನೀಡ್ತಾ ಇದಾವ ಅನ್ನುವ ಮಟ್ಟದಲ್ಲೂ ಈ ಪ್ರಕರಣ ಚರ್ಚೆ ಆಗ್ತಾ ಇದೆ. ಇವತ್ತು ಮುಖ್ಯವಾಗಿ BJPಯ ನಿಯೋಗ ಏನಿದೆ, BJP ನಿಯೋಗ ಮಂಡ್ಯಕ್ಕೆ ತೆರಳಿದೆ. ಮುಖ್ಯವಾಗಿ ರಾಜ್ಯ BJP ಘಟಕದ ಅಧ್ಯಕ್ಷರು BY ವಿಜೇಂದ್ರ ಇದ್ದಾರೆ. ಅದೇ ರೀತಿ ರಾಜ್ಯದ ಪ್ರಮುಖ ನಾಯಕರು, ವಿಪಕ್ಷ ನಾಯಕರು R ಅಶೋಕ್ ಅವರು ಕೂಡ ಮಂಡ್ಯಕ್ಕೆ ತೆರಳಿದ್ದಾರೆ. CT ರವಿ ಅವರು, ಅಶ್ವಥ್ ನಾರಾಯಣ್ ಅವರು, ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಎಲ್ಲ ಒಂದು ನಾಯಕರ ನಿಯೋಗ ಮಂಡ್ಯಕ್ಕೆ ತೆರಳಿದೆ. ಈಗಾಗಲೇ ಸುಮಾರು 25ರಿಂದ 30 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ. ಮಂಡ್ಯ SP ಮಾತಾಡ್ತಾ ಹೇಳ್ತಾ ಇದ್ರು ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು, ಈ ಪ್ರಕರಣ ಎಲ್ಲೋ ಒಂದ್ ಕಡೆ ಪ್ರಚೋದನೆಯಿಂದ ಆಗಿರುವಂತ ಪ್ರಕರಣ. ಅಂದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದೆ, ಪ್ರತಿ ವರ್ಷ ಇಂಥ ಘಟನೆ ನಡೀತಾನೆ ಇರ್ತವೆ. ಈ ವರ್ಷ ಕೂಡ ಮಂಡ್ಯದ ಪ್ರಕರಣ ಒಂದ್ ರೀತಿ ರಾಜಕೀಯ ತಿರುವನ್ನ ಪಡಿತಾ ಇದೆ. ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು BJPಯ ಪ್ರಚೋದಿತ ಗಲಭೆ ಅಂತ ಹೇಳ್ತಾರೆ. ಸಾಕಷ್ಟು ಮಹಿಳೆಯರು ಅಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ವಿ. ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಆಯ್ತು. ಲಾಠಿ ಚಾರ್ಜ್ ಯಾಗಾಯ್ತು ಅಂತ ನೋಡಿದ್ರೆ ಗುಂಪುಗಳ ನಡುವೆ ಘರ್ಷಣೆ, ಕಲ್ಲು ತೂರಾಟ ಇದೆಲ್ಲ ಕೂಡ ನಡೆದಿತ್ತು. ಈಗ BJP ನಿಯೋಗ ಅಲ್ಲಿಗೆ ಹೋಗಿದೆ. ಒಂದು ಗಮನಿಸಬೇಕು ನಾವು ಹರೀಶ್ ಅವರೇ, ಯಾವುದೇ ವಿಚಾರದಲ್ಲಿ ಗಲಾಟೆ ಆದಂತ ಸಂದರ್ಭದಲ್ಲಿ ಯಾರು ಗಲಾಟೆ ಮಾಡ್ತಾರೆ ಅವ್ರನ್ನ ಬಂಧಿಸುವಂತ ಕೆಲಸ ಆಗ್ಲೇಬೇಕು. ಆದ್ರೆ ಇದು ಕೋಮಿನ ವಿಚಾರದಲ್ಲಿ ಆಗ್ಬಾರ್ದು. ಸೊ ಒಂದು ಪ್ರಕರಣ ಆದಾಗ ಯಾರು ಕಲ್ಲು ಹೊಡಿತಾರೋ ಅವನ್ನ ಮಸ್ಟ್ ಅಂಡ್ ಶುಡ್ ಅಲ್ಲ. ನನಗೆ ಒಂದರ್ಥ ಆಗ್ತಾ ಇಲ್ಲ, ಇಲ್ಲಿ ಯಾವುದೇ ಗಲಭೆ ಆದ್ರೂ ಕೂಡ ಹಿಂದುತ್ವಕ್ಕೆ ಯಾಕೆ ಬೆಲೆ ಜಾಸ್ತಿ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಮುಸ್ಲಿಂ ಅವರು ಕಲ್ ತೂರಾಟ ಮಸೀದಿ ಮೇಲೆ ನಿಂತ್ಕೊಂಡು ಕಲ್ ತೂರಿದ್ದಾರೆ. ಸೊ ಇವರು ಅದಕ್ಕೆ ಹೇಳ್ತಾ ಇದ್ದಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಓಲೈಕೆ ರಾಜಕಾರಣ ಆಗ್ತಾ ಇದೆ ಅನ್ನೋದು BJP ನಾಯಕರು ಮತ್ತೆ BJP ಪರವಾದಂತವರು ಹೇಳ್ತಕ್ಕಂಥ ಮಾತು. ಆದ್ರೆ ಕಾಂಗ್ರೆಸ್ನವರು ನಿಜಕ್ಕೂ ವೋಟ್ ಬ್ಯಾಂಕ್ ದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ರೆ ಅದು ಖಂಡಿತ ತಪ್ಪಾಗತ್ತೆ. ಸೊ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಖಂಡಿತ ಕಾನೂನು ಕ್ರಮ ಆಗ್ಲೇಬೇಕು. ಈಗ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕೆ ಯಾರೋ ತಪ್ಪು ಮಾಡಿದವನ್ನ ಅದರಿಂದ ಬಿಡುವಂಥದ್ದು ಅಥವಾ ಯಾರೋ ಏನೋ ಅಮಾಯಕನ್ನ ತಂದು ಈ ಕೇಸನ್ನ ಹಾಕ್ತಕ್ಕಂಥದ್ದು. ನಾನು ಒಂದು ಬೈಟನ್ನು ಕೇಳಿಸ್ಕೊಳ್ತಾ ಇದ್ದೆ, ಮಹಿಳೆ ಮಾತಾಡ್ತಾ ಇದ್ದೆ, ನಮ್ಮ ಮಗ ಏನೂ ತಪ್ಪೇ ಮಾಡಿಲ್ಲ ಅಂತವ್ರು ಕರ್ಕೊಂಡೋಗಿ ಪೊಲೀಸ್ ವಿಚಾರಣೆ
ನಡೆಸ್ತಾ ಇದ್ದಾರೆ ಅನ್ನೋದು ಒಂದು ನೋಡ್ಬೇಕಂತಂದ್ರೆ ಇವತ್ತು ಬಿಜೆಪಿ ನಿಯೋಗ ಇವತ್ತು ಮಂಡ್ಯಕ್ಕೆ ಹೋಗಿದೆ. ಸೊ ಪ್ರಮುಖ ನಾಯಕರೆಲ್ಲರೂ ಕೂಡ ಸಾವಿರಾರು ಜನ ಸೇರೋ ಸ್ಥಿತಿ ಇದೆ ಅಂತ ಸಾವಿರಾರು ಜನ ಕೂಡ ಮಂಡ್ಯದ ಪ್ರಮುಖ ಸರ್ಕಲ್ ನಲ್ಲಿ ಇವತ್ತು ಸೇರಿ ಜಾಥಾವನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಇದು ರಾಜಕೀಯ ಪ್ರೇರಿತ ಅಲ್ಲ ಅನ್ನೋದು ಒಂದು ಇನ್ನೊಂದು ಕಡೆ ಬಿಜೆಪಿ ಅವರು ಕೂಡ ಈ ತರದ ಪ್ರಕರಣ ಆದಂತ ಸಂದರ್ಭದಲ್ಲಿ ಬಹಳ ಬೇಗ ಆಕ್ಟಿವ್ ಆಗ್ಬಿಡ್ತಾರೆ ಬಿಜೆಪಿ ಎಲ್ಲ ನಾಯಕರು. ಅದೇ ನೀವು ಅಭಿವೃದ್ಧಿ ವಿಚಾರ ಬಂದಾಗ ಈಗ ಕಾಂಗ್ರೆಸ್ ಅನ್ನ ವಿರೋಧಕ್ಕೋಸ್ಕರನೇ ಈ ರೀತಿ ಅಂದ್ರೆ ಅಲ್ಲಿಗೆ ನಿಯೋಗ ಹೋಗೋದನ್ನ ಮಾಡಬಾರ್ದು. ಅದೇ ರೀತಿ ಅಭಿವೃದ್ಧಿ ವಿಚಾರಗಳು ಬಂದಾಗ್ಲೂ ಕೂಡ ಅದೇ ಗಟ್ಟಿ ದನಿಯನ್ನ ಬಿಜೆಪಿ ಯಾಕೆ ಮಾಡ್ತಾ ಇಲ್ಲ, ಎತ್ತಲೇಬೇಕು. ಯಾಕಂದ್ರೆ ಯಾಕೆ ಮಾಡ್ತಾ ಇಲ್ಲ ನಿಜ ಅದೇನೆ ಮತ್ತೆ ಅಗೇನ್ ಪೊಲಿಟಿಕ್ಸ್ ಅಲ್ಲಿಗೆ ಬಂತು. ಸೊ ನಿಮ್ಗೆ ಒಳ್ಳೆ ವಿಚಾರಗಳು ಚರ್ಚೆ ಆಗ್ಬೇಕು ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಇದ್ ಮಾಡಲ್ಲ ಬಿಜೆಪಿ ನಾಯಕರಿಗೆ. ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದಕ್ಕೆ ಬೇಕಾದಷ್ಟು ಅಂಶಗಳಿದೆ. ಈ ಹಿಂದೆ ಮೂಡ ಪ್ರಕರಣದಲ್ಲೇ ನಾವು ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಕೈ ಜೋಡಿಸಿದ್ರು ಅನ್ನೋ ಮಾತು. ಈಗ ವಿಜಯೇಂದ್ರ ಅವ್ರು ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಸೊ ಕಾಂಗ್ರೆಸ್ ಈಗ ವಿಜಯೇಂದ್ರ ಅವರು ಅಲ್ಲಿ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಬೇಕು ಶಿಕಾರಿಪುರದಲ್ಲಿ. ಅಲ್ಲಿ ಶಿಕಾರಿಪುರದಲ್ಲಿ ಈ ಹಿಂದೆ ಏನಾಗಿತ್ತು ಅಂತಂದ್ರೆ ಮೂರನೇ ವ್ಯಕ್ತಿ ಅಂದ್ರೆ ಸ್ವತಂತ್ರವಾಗಿದ್ದಂತ ವ್ಯಕ್ತಿ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟಿದ್ರು. ಕಾಂಗ್ರೆಸ್ನವರು ಅಲ್ಲಿ ಒಳ್ಳೆ ಗಟ್ಟಿ ಕ್ಯಾಂಡಿಡೇಟ್ ಅನ್ನು ಹಾಕಿಲ್ಲ. ಹಂಗಾಗಿ ಕೇಂದ್ರದಿಂದನೇ ಬಿಜೆಪಿಗೆ ಬರಬೇಕು, ಏನಾದ್ರು ಪ್ರೊಟೆಸ್ಟ್ ಮಾಡಬೇಕು ಅಂತಂದ್ರೆ ಹಿಂದುತ್ವ ಒಂದು ಬಿಟ್ಟು ಬೇರೆ ಅಭಿವೃದ್ಧಿ ವಿಚಾರಗಳಲ್ಲಿ ಕಾಂಗ್ರೆಸ್ ಅನ್ನ ವಿರೋಧಿಸಬೇಕು ಅಂತಂದ್ರೆ ಕೇಂದ್ರ ನಾಯಕರು ಹೇಳಿದ್ರೆ ಮಾತ್ರ ವಿರೋಧಿಸ್ತಾರೆ. ಮೂಡ ಪ್ರಕರಣದಲ್ಲೂ ಮೊದಲು ಹಾಗೆ ಆಯ್ತು. ಕಾನೂನು ಕ್ರಮ ಒಂದ್ ರೀತಿ, ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು RTI ಕಾರ್ಯಕರ್ತರು ಇವರೆಲ್ಲ ಹೋರಾಟ ಮಾಡ್ತಾ ಇದ್ರೆ ಬಿಜೆಪಿ ಸ್ವಲ್ಪ ದಿನ ಟೈಮ್ ತಗೊಂಡು ಕೇಂದ್ರ ನಾಯಕರಿಂದ ಒಂದು ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳ್ತಾರೆ. ಆ ಕೇಂದ್ರ ನಾಯಕರು ಈ ಪ್ರಕರಣವನ್ನ ಎತ್ತಿ ಅಂತ ಹೇಳಿದ ಮೇಲೆ ಜಾಸ್ತಿ ಅದಕ್ಕೆ ಪ್ರಾಮಿನೆನ್ಸ್ ಅನ್ನು ಕೊಡೋದಕ್ಕೆ ಜಾಸ್ತಿ ಆಯ್ತು ಅದಕ್ಕೆ. ಹೌದು. ಹಾಗಾಗಿ ಸೊ ಎಲ್ಲ ಒಂದ್ ಕಡೆ ಈ ಬಿಜೆಪಿ ನಾಯಕರಲ್ಲೇ ಅಸಮಾಧಾನ ಇದೆ. ಬಿಜೆಪಿ ನಾಯಕರಲ್ಲೇ ಎರಡು ಗುಂಪಿದೆ. CT ರವಿ ಈ ರೀತಿ ನಾಯಕರು ಯಡಿಯೂರಪ್ಪ ಅವರ ನಾಯಕತ್ವವನ್ನ ಅಥವಾ ವಿಜಯೇಂದ್ರ ಅವರ ನಾಯಕತ್ವವನ್ನ ಒಂದ್ ಹಂತದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇನ್ನೊಂದು ಅದಕ್ಕೆ ಹಿಂದೆ ನೋಡೋದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರಂತೂ ಯಾವಾಗ್ಲೂ BSY ಅವರ ಕುಟುಂಬದ ವಿರೋಧಿ, ವಿಜಯೇಂದ್ರ ಅವರ ವಿರೋಧಿ. ಯಾವಾಗ್ಲೂ ಅವ್ರು ಕಿಡಿ ಕಾರ್ತಾನೆ ಇರ್ತಾರೆ. ಇತ್ತೀಚೆಗೆ ಅವ್ರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡುವ ಕೆಲಸ ಆಯ್ತು 6 ವರ್ಷಗಳ ಕಾಲ. ಅವರು ಸದ್ಯಕ್ಕೆ ಈಗ ಹೊರಗಿದ್ದಾರೆ. ಹಂಗಾಗಿ ಜಾಸ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿಗೆ ಈಗ ಬೆಲೆ ಇಲ್ಲ. CT ರವಿ ಅಂತವರು ಮಾತಾಡ್ತಾರೆ. ಆದ್ರೆ ಈ ಹಿಂದುತ್ವದ ವಿಚಾರ ಬಂದಾಗ ಮಾತ್ರ ಬಿಜೆಪಿ ನಾಯಕರು ಜಾಸ್ತಿ ಒಟ್ಟಾಗ್ತಾರೆ. ಈ ಕಾಂಗ್ರೆಸ್ ಅನ್ನು ವಿರೋಧಿಸೋದಕ್ಕೆ ಬೇರೆ ಭ್ರಷ್ಟಾಚಾರ ಪ್ರಕರಣ ಅಥವಾ ಬೇರೆ ಯಾವ್ದಾದ್ರು ವಿಚಾರಗಳು ಬಂದ್ರೆ ಎಲ್ಲ ಒಂದ್ ಕಡೆ ಡಲ್ ಆಗ್ತಾರೆ ಅನ್ನುವ ವಿಚಾರನೂ ಇದೆ. ಇನ್ನ ಈಗ ಕಾಂಗ್ರೆಸ್ ಶಾಸಕರು ನೋಡೋದಾದ್ರೆ IT ದಾಳಿ ನಡೀತಾ ಇದೆ. ಇನ್ನ ಪ್ರತಿಯೊಬ್ಬರು ಇಲ್ಲಿ ಕಾಂಗ್ರೆಸ್ ಶಾಸಕರು ಜೈಲಿಗೆ ನೋಡಿ ಅಗೇನ್ ಅದು ಕೂಡ ಒಂದ್ ರೀತಿಯ ಪೊಲಿಟಿಕಲ್ ಡ್ರಾಮಾ ಅಂತಾನೆ ಹೇಳ್ಬೋದು. ಬಟ್ ಇಡೀ ಕೇಸ್ಗಳಿದೆಯಲ್ಲ ಹರೀಶ್, ಅದು ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳುವಂತ ಪ್ರಕರಣ ಅಲ್ಲ. ಈಗ ನೋಡಿ, ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ಪ್ರಕರಣಗಳು ಅಥವಾ ದಾಖಲಾಗೋದು ಅಥವಾ ಇಡಿ ದಾಳಿ ಮಾಡಿ ಅವರನ್ನ ಅರೆಸ್ಟ್ ಮಾಡೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ, ಮಾಡ್ಲೇಬೇಕು. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಅಕ್ರಮವನ್ನ ಮಾಡಿರುವಂತ ಶಾಸಕರಿದ್ದಾರೆ ಅಥವಾ ನಾಯಕರುಗಳಿದ್ದಾರೆ. ಈಗ ಒಂದ್ ಹಂತಕ್ಕೆ ನೋಡೋದಾದ್ರೆ ಬಿಜೆಪಿ ಅಧ್ಯಕ್ಷರೇನೆ ಅಕ್ರಮ ಆಸ್ತಿಯನ್ನು ಮಾಡಿದ್ದಾರೆ, ಸಾಕಷ್ಟು ಕಡೆಗಳಲ್ಲಿ ಆಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಯಾರೋ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಶಿವಮೊಗ್ಗದಲ್ಲಿ ಎಲ್ಲಂದ್ರಲ್ಲಿ ಅವರು ಆಸ್ತಿಗಳನ್ನು ಮಾಡಿದ್ದಾರೆ, ಕಾಲೇಜ್ಗಳನ್ನು ಮಾಡಿದ್ದಾರೆ, ಪ್ರಾಪರ್ಟಿಗಳನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರ ಬಗ್ಗೆ ನಾನು ಹೇಳ್ತಾ ಇರೋದು. ಪಪ್ಪಿ ಅವರು ಒಂದ್ ಸೈಡ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅದು ಸರಿ. ಸೊ ಇಡೀ ಪ್ರಕರಣಗಳು ಬಿಜೆಪಿ ಮೇಲೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ಈಗ ಒಂದ್ ಕಡೆ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ, ಅದಕ್ಕಿಂತ ಹಿಂದೆ ಈಗ DCM ಆಗೋದಕ್ಕಿಂತ ಮೊದಲೇ ಇಡಿ ಪ್ರಕರಣದಲ್ಲಿ ಇಡಿ ಮತ್ತೆ IT ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರನ್ನೇ ಅರೆಸ್ಟ್ ಮಾಡಿದ್ರು. ಅದು ಒಂದಷ್ಟು 3 ತಿಂಗಳ ಕಾಲ ಆ ಡ್ರಾಮಾ ನಡೀತು. ಅದಾದ ನಂತರ ವೀರೇಂದ್ರ ಪಪ್ಪಿ ಅವರು ಗೋವಾದಲ್ಲಿ ಕ್ಯಾಸಿನೋ ಹೊಂದಿದ್ದಾರೆ, ವಿದೇಶದಲ್ಲಿ ಒಂದಿಷ್ಟು ಮನಿ ಲ್ಯಾಂಡ್ರಿಂಗ್ ಆಗಿದೆ, ಮತ್ತೆ ವಿದೇಶದಲ್ಲಿ ಒಂದಿಷ್ಟು ಈ ಕ್ಯಾಸಿನೋಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವ ಎಲ್ಲ ಆರೋಪ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಒಂದ್ ಕಡೆ. ಸೊ ಅದಾದ ನಂತರ ಈಗ ಅಕ್ರಮ ಗಣಿ ಹಗರಣ,
ಈ ಗಣಿ ಹಗರಣದ ಕತೆ ಹೇಳೋದಾದ್ರೆ ಇದೇನು ಇವತ್ತಿನ ಪ್ರಕರಣ ಅಲ್ಲ. ಈ ಹಿಂದೆನೆ ನಮ್ಮ ಕಾರವಾರ ಕ್ಷೇತ್ರದ ಈಗಿನ ಶಾಸಕರು, ಈ ಹಿಂದಿನ ಶಾಸಕರು ಬಿಜೆಪಿಯಲ್ಲಿ ಗೆದ್ದಿದ್ರು, ರೂಪಾಲಿ ನಾಯ್ಕ್ ಅವರು. ಈಗ ಸತೀಶ್ ಶೈಲ್ ಅವರು ಕಾರವಾರದ ಕಾಂಗ್ರೆಸ್ ನಾಯಕ, ಅಲ್ಲಿ ಉಸ್ತುವಾರಿ ಸಚಿವರಾಗಿ ಮಂಕಾಳ ವೈದ್ಯ ಇದ್ದಾರೆ. ಸೊ ಆದ್ರೆ ಸತೀಶ್ ಶೈಲ್ ಅವರ ಹಿಡಿತ ಕಾರವಾರಕ್ಕೆ ಬಹಳಷ್ಟಿದೆ. ಸೊ ಅವ್ರು ಈ ಹಿಂದೆ ಜನಪ್ರತಿನಿಧಿಗಳ ಕೋರ್ಟ್ ಅವ್ರನ್ನ 7 ವರ್ಷಗಳ ಕಾಲ ಒಂದು ಕಾನೂನು ಪ್ರಕಾರ ಅವ್ರನ್ನ 7 ವರ್ಷಗಳ ಕಾಲ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಅರೆಸ್ಟ್ ಮಾಡಿಸಿತ್ತು. ಆದ್ರೆ ಅವ್ರು ಬೇಲ್ ಮೇಲೆ ಹೊರಗೆ ಬಂದ್ರು, ಜನಪ್ರತಿನಿಧಿಗಳ ಕೋರ್ಟ್ನಿಂದ ಉನ್ನತ ಹೈಯರ್ ಕೋರ್ಟ್ಗೆ ಹೋಗಿ ಅವ್ರು ಹೊರಗೆ ಬಂದ್ರು. ಆದ್ರೆ ಅದೇ ಕೇಸಲ್ಲಿ ಇಡಿ ಎಂಟ್ರಿ ಆಗಿತ್ತು. ಹೌದು. ಸೊ ಈ ಬೆಲೆಕೆರಿ ಅದಿರು ಪ್ರಕರಣ ನೋಡೋದಾದ್ರೆ ಹಿಂದೆ ಗೋಕುಲ್ ಅಂತ ಇದ್ರು IFS ಆಫೀಸರ್. ಹೌದು. ಸೊ ಅಲ್ಲಿ ಬಳ್ಳಾರಿಯಲ್ಲಿ ಏನೇನು ಮೈನಿಂಗ್ ದಂಧೆ ನಡೆದಿತ್ತು, ಮೈನಿಂಗ್ ಆದಂತಹ ಅದಿರುಗಳನ್ನ ಬೆಲೆಕೇರಿಯಿಂದ ಮೂಲಕ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ವಿದೇಶಿಗಳಿಗೆ. ಸೊ ಇದು ಪ್ರಕರಣ. ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತ ಪ್ರಕರಣವನ್ನ ಆ ರೈಡ್ ಮಾಡಿ ಬೇಲೆಕೇರಿ ಅದಿರ್ನಲ್ಲಿ, ಅಂದ್ರೆ ಬೇಲೆಕೇರಿ ಬಂದ್ರದು ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೇಲೆಕೇರಿ ಬಂದ್ರು. ಬೇಲೆಕೇರಿ ಬಂದ್ರದಿಂದ ಇದು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅದಿರು ಅನ್ನೋದನ್ನ ಅಧಿಕಾರಿಗಳಲ್ಲಿ ಹಿಡಿದಿಟ್ಟಿದ್ರು. ಸಾವಿರಾರು ಲೋಡ್ಗಳು. ಆ ಲೋಡ್ಗಳನ್ನೇ ಕದ್ದು ಬೇರೆ ಕಡೆ ದಾಟಿಸ್ಬಿಟ್ಟಿದ್ರು ಅಂತ. ಅಂದ್ರೆ ಅಧಿಕಾರಿಗಳು ಏನ್ ರೈಡ್ ಮಾಡಿದ್ರಲ್ಲ, ಅದೇ ರೈಡ್ ಆದಂತ ಬೆಲೆಕೇರಿ ಅದಿರು ಸಾವಿರಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದು. ಸೊ ಬಳ್ಳಾರಿ ಗಣಿದಣಿಗಳು ಕೂಡ ಆ ಸಂದರ್ಭದಲ್ಲಿ 2008ರಿಂದ ನಡೀತಾ ಇದ್ದ ಪ್ರಕರಣ. ಅವಾಗ ಜನಾರ್ದನ್ ರೆಡ್ಡಿ ಅವರು ಕೂಡ ಅದೇ ಸಂದರ್ಭದಲ್ಲಿ ಈ ಬೆಲೆಕೇರಿ ಅದಿರು ಮತ್ತೆ ಬಿಜೆಪಿ ಸರ್ಕಾರ ಇತ್ತು ಅವಾಗ. ಮೊದಲ ಬಾರಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಇದ್ದಂತ ಕಾಲಘಟ್ಟ. ಆ ಟರ್ಮಲ್ಲಿ ಸಾಕಷ್ಟು ಜನ ಈ ಬೆಲೆಕೇರಿ ಅದ್ರ ಪ್ರಕರಣದಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಜೈಲನ್ನು ಕಂಡು ಬಂದಿದ್ದಾರೆ, ಈಗಿನ ಕಾರ್ಮಿಕ ಸಚಿವರು. ಹೌದು. ಸೊ ಆ ಪ್ರಕರಣ ಮತ್ತೆ ಈಗ ತೆರೆದುಕೊಂಡಿದೆ. ಸೊ ಇಡಿ ಈಗ ಸತೀಶ್ ಶೈಲ್ ಅವ್ರನ್ನ ಬಂಧಿಸಿದೆ. ಸೊ ಇನ್ನು ನೆಕ್ಸ್ಟ್ ಸೊ ಕಾಂಗ್ರೆಸ್ ಶಾಸಕರನ್ನ ಬಂಧಿಸೋದು ಒಂದ್ ಕಡೆ ಕರೆಕ್ಟ್. ಈಗ ಹೌದು, ಓಕೆ, ಅವರು ತಪ್ಪು ಮಾಡಿದ್ರೆ ಅವ್ರನ್ನ ಅಬ್ವಿಯಸ್ಲಿ ಬಂಧಿಸಲೇಬೇಕು, ಯಾರು ತಪ್ಪು ಮಾಡಿದ್ರೆ ಬಂಧಿಸಲೇಬೇಕು. ಆದ್ರೆ ಕಾಂಗ್ರೆಸ್ ನಾಯಕರು ಈಗ ಕೇಳ್ತಾ ಇರೋದೇನಂತಂದ್ರೆ, ಹಂಗಾದ್ರೆ ಬಿಜೆಪಿ ಯಾರು ಅಕ್ರಮ ಮಾಡಿಲ್ವಾ, ಅಥವಾ ಇಡೀ ಕೇಸ್ಗಳು ಬಿಜೆಪಿ ನಾಯಕರ ಮೇಲೆ ಯಾಕೆ ಆಗ್ತಾ ಇಲ್ಲ? ಇವಾಗ ಇರೋದು ರಾಜ್ಯ ಸರ್ಕಾರ ಅಲ್ವಾ, ರಾಜ್ಯಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ವಾ ರಾಜ್ಯದಲ್ಲಿ? ಖಂಡಿತ. ಸೊ ನಮ್ಮ ಸರ್ಕಾರ ಇರೋದ್ರಿಂದಾನೇ ಇಡಿಯನ್ನು ಬಿಡ್ತಾ ಇದ್ದಾರೆ. ಸೊ ಕೇಂದ್ರ ನಾಯಕರು ಇದನ್ನ ಡಿಸೈಡ್ ಮಾಡ್ತಾರೆ ಅಂತ. ಬಟ್ ಇಡಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ. ಇಡಿ ಆಗಿರ್ಬೋದು, IT ಆಗಿರ್ಬೋದು, ಸ್ವತಂತ್ರವಾಗಿ ತನಿಖೆಯನ್ನ ಮಾಡಬೇಕು. ಯಾಕೆಂದ್ರೆ ಯಾರೋ ಈಗ ಪಕ್ಷ ಪಾರ್ಟಿ ಅನ್ನೋ ಆಧಾರದ ಮೇಲೆ ಇದು ಡಿಸೈಡ್ ಆಗಬಾರ್ದು. ಯಾವುದು ಇಡಿ ತನಿಖೆ ಅಥವಾ IT ತನಿಖೆ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಏನೇನು ತನಿಖೆ ಮಾಡೋದು, ಡೈರೆಕ್ಟರೇಟ್ ಏನ್ ತನಿಖೆ ಮಾಡುತ್ತೋ ಅದು ಪಕ್ಷದ ಆಧಾರದ ಮೇಲೆ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆದ್ರೆ ಈಗ ಸದ್ಯಕ್ಕೆ ನೋಡ್ತಾ ಇದ್ರೆ ವೀರೇಂದ್ರ ಪಪ್ಪಿ ಅವರು ಓಕೆ, ಈಗ ಒಂದ್ ಹಂತಕ್ಕೆ ಅವರು ಬಿಸ್ನೆಸ್ ಮೂಲಕನೇ ರಾಜಕಾರಣಕ್ಕೆ ಬಂದವರು. ಅಲ್ಲೂ ಕೂಡ ಈ ವಿಧಾನಸಭೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಬಹಳ ಜಂಗಿ ಕುಸ್ತಿ ಇತ್ತು ಹಿಂದಿನ ನಾಯಕರು. ಅವರು ಈ ದೊಡ್ಡಣ್ಣ ಅವರ ಅಳಿಯ ಇವರು ವೀರೇಂದ್ರ ಪಪ್ಪಿ ಅವರು. ಸೊ ಇವ್ರು ಮೂಲತಃ ಇವ್ರ ವ್ಯವಹಾರ ಏನಂತಂದ್ರೆ ಈ ತರ ಬಿಸ್ನೆಸ್ ಇಂದನೇ ರಾಜಕೀಯಕ್ಕೆ ಬಂದವರು. ಈಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಯಾರ ಹತ್ರ ಹಣ ಇದೆಯೋ ಅವರು ರಾಜಕೀಯಕ್ಕೆ ಬರೋದು. ಸೊ ಯಾರ ಹತ್ರ ಈಗ ನಾಯಕತ್ವವನ್ನು ಬೆಳೆಸ್ಕೊಂಡು ಬರೋರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಈಗ ಹಿಂದಿನ ಈಗ ಕಾಗೋಡು ತಿಮ್ಮಪ್ಪ ಅವರು ಇಂಥವ್ರ ರಾಜಕಾರಣ ಎಲ್ಲ ನೋಡೋದಾದ್ರೆ ಸತ್ಯಾಗ್ರಹದ ಮೂಲಕ ಅಥವಾ ಒಂದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದವರಾಗಿದ್ದಾರೆ. ಆದ್ರೆ ಈಗ ಆ ತರ ಇಲ್ಲ, ಸಿಚುವೇಶನ್ ಇಲ್ಲ. ಸೊ ಈಗ ಹೆಂಗಂತಂದ್ರೆ ಯಾರ ಕೈಲಿ ಹಣ ಇದೆಯೋ ಅವ್ರು ಅನ್ನೋ ರೀತಿ ಆಗಿದೆ. ಸೊ ಈ ಬೆಳವಣಿಗೆನೂ ಕೂಡ ಒಳ್ಳೇದಲ್ಲ. ಸೊ ಪಪ್ಪಿಯವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ. ಈಗ ಸತೀಶ್ ಶೈಲ್ ಮತ್ತೆ ಅವರಿಗೆ ಜೈಲು ಕಾನೂನು ಪ್ರಕಾರ ಇಡಿ ಬಂಧಿಸಿದೆ. ಸೊ ಇಡೀ ಪ್ರಕರಣಗಳಲ್ಲಿ ಈಗ ಇಬ್ರು ಈಗ ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರು ಇಬ್ರು ಕೂಡ ಜೈಲು ಸೇರಿದ್ದಾರೆ. ಸೊ ನೋಡ್ಬೇಕು ಮುಂದೆ ಮತ್ತೆ ಇಡೀ ಯಾರ್ಯಾರನ್ನ ಬಂಧಿಸಲಿದೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಇನ್ಫಾರ್ಮಲ್ ಆಗಿ ಮಾತಾಡುತ್ತಾ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ರು. ಇಡೀ ಪದೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ.
ಇನ್ನು ಸೊ ಧರ್ಮಸ್ಥಳಕ್ಕೆ ಇನ್ನು ಈ ಮೂಡಾ ಕೇಸಲ್ಲೂ ಕೂಡ ಹಾಗೆ ಆಗಿತ್ತು. ಸೊ ಮೂಡಾದಲ್ಲೂ ಕೂಡ ಇಡಿ ಎಂಟ್ರಿ ಆಗಿ ಒಂದಿಷ್ಟು ಅಕ್ರಮ ದಾಖಲೆಗಳನ್ನೆಲ್ಲ ಕಲೆ ಹಾಕ್ತಾ ಇದೆ ಅಂತ. ಅದು ಸೊ ಅಗೈನ್ ಸಿದ್ದರಾಮಯ್ಯ ಅಂತವರ ನಾಯಕರನ್ನ ಬಂದಿಸೋದು ಅಷ್ಟು ಈಸಿ ಆದ ಕೆಲಸ ಅಲ್ಲ ಅನ್ನೋದು ಕೂಡ ಒಂದು ಮನಗಂಡಂತೆ ಇದೆ. ಇನ್ನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಮತ್ತೆ 2 ಬುರುಡೆ ಸಿಕ್ಕಿದೆ ಅಂತ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳೋದಾದ್ರೆ? ನೋಡಿ ಹರೀಶ್, ಧರ್ಮಸ್ಥಳ ಪ್ರಕರಣವನ್ನ ಕಳೆದ 1.5-2 ತಿಂಗಳಿಂದ ನೀವು ಎಲ್ಲರೂ ಕೂಡ ನೋಡ್ಕೊಳ್ತಾನೆ ಬಂದಿದ್ದೀವಿ. ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಹೌದು, ಹೊಸ ತಿರುವುಗಳನ್ನ. ಸೊ SITಯನ್ನ ರಚನೆ ಮಾಡ್ತು ರಾಜ್ಯ ಸರ್ಕಾರ. SIT ರಚನೆ ಆದ ನಂತರ ಏನು ಬೆಳವಣಿಗೆಗಳಿದಾವಲ್ಲ, ದಿನಕ್ಕೂ ಕ್ಷಣಕ್ಕೂ ರೋಚಕ ಅಂತಾನೆ ಹೇಳ್ಬೋದು. ಈ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನ ಪಡಿತಾನೆ ಇದೆ. SIT ಕೂಡ ತನ್ನ ವಿಚಾರಣೆಯನ್ನ ಒಂದು ಹಂತಕ್ಕೆ ತೀವ್ರಗೊಳಿಸಿದೆ ಅಂತಾನೆ ಹೇಳ್ಬೋದು. SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಹಾಗೆ ಚೇತನ್ ಅವರು ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಹಲವಾರು ಯೂಟ್ಯೂಬ್ ಚಾನಲ್ನ ಒಂದು ಆಂಕರ್ಗಳು ಅಥವಾ ಯೂಟ್ಯೂಬ್ ಚಾನಲ್ ಅನ್ನು ನಡೆಸ್ತಾ ಇದ್ದಂಥವ್ರು ಯಾರ್ಯಾರು ಮಾಹಿತಿಯನ್ನ ಹರಡಿದ್ರು ಅವರೆಲ್ಲರನ್ನೂ ಕೂಡ ವಿಚಾರಣೆಯನ್ನ ಒಳಪಡಿಸಿದ್ದಾರೆ. ಕೇರಳದ ಓರ್ವ ಲಾರಿ ಚಾಲಕ ಪ್ಲಸ್ ಯೂಟ್ಯೂಬ್ ಚಾನಲ್ನ ಓನರ್ ಅವ್ರನ್ನು ಕೂಡ ಅವರು ಈ ಕಳೆದ ಬಾರಿ ಕಾರವಾರದಲ್ಲಿ ಒಂದು ದುರಂತ ಆಗಿತ್ತು. ಈ ಗುಡ್ಡ ಕುಸಿದ ದುರಂತದಲ್ಲಿ ಒಂದು ಲಾರಿ ತೇಲ್ಕೊಂಡು ಹೋಗ್ಬೋದು. ಆ ಲಾರಿ ಮಾಲೀಕ ಕೂಡ ಅವರೇ ಆಗಿದ್ರು ಅಂತ ಅನ್ನೋರು ಅವರ ಹೆಸರು ಬಹುಶಃ. ಸೊ ಈಗ ಮತ್ತೆ 2 ಬುರುಡೆ ಪತ್ತೆ ಆಗಿದೆ ಸೋಮವಾರ. ಈಗ ಮತ್ತೊಂದು ವಿಚಾರಣೆಗೂ ಕೂಡ ಕರೆದಾರೆ. ವಿಠಲ್ ಗೌಡ ಅಂತ ಒಬ್ರು, ಇವರು ಸೌಜನ್ಯ ಅವರ ಮಾವ. ಸೊ ಈಗ ಗಿರೀಶ್ ಮಟ್ಟಣ್ಣವರು ಈ ಬುರುಡೆ ಹೆಂಗೆ ಕತೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು SIT ಮೂಲಗಳಿಂದ ಬಂದಿರುವ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಮಾತಾಡೋದಾದ್ರೆ, ಸೊ ಗಿರೀಶ್ ಮಟ್ಟಣ್ಣವರು ಹಾಗೆ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು ಹಾಗೆ ಸಮೀರ್ ಯೂಟ್ಯೂಬ್ ಚಾನಲ್ನ ಅಲ್ಲ, ಇದು ಧರ್ಮಸ್ಥಳದಲ್ಲಿ ಯಾವ ರೀತಿ ಪ್ರಕರಣಗಳನ್ನ ಹೊರ ಬರ್ತಾ ಇದೆ ಅಂತ ಅದನ್ನು ಕೇಳೋಕ್ಕೂ ಆಗ್ತಾ ಇಲ್ಲ ನಮಗೆ. ಆಕ್ಚುಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸಿಂದ ಹಿಡ್ಕೊಂಡು ಇವಾಗ ಎಲ್ಲಿವರೆಗೂ ಬಂದು ತಲುಪಿದೆ ಅಂತಂದ್ರೆ ಇದು ಗೊತ್ತೇ ಇದೆ, ನಾವು ಹೇಳೋಕ್ಕೂ ಆಗಲ್ಲ ಜನಕ್ಕೆ. ಯಾಕಂದ್ರೆ ಧರ್ಮಸ್ಥಳ ದಿನಕ್ಕೊಂದು ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇವಾಗ ಮತ್ತೆ ಸೌಜನ್ಯ ಮಾವ ಬುರುಡೆ ಕೇಸಲ್ಲಿ ವಿಚಾರಣೆಗೆ ಹೋಗ್ತಾ ಇದ್ದಾರೆ. ನಿಜ, ಈ ಬುರುಡೆಯನ್ನ ತಂದ್ಕೊಟ್ಟಿದ್ದು ಯಾರು ಅಂತ ಮೂಲವನ್ನು ಹುಡುಕ್ತಾ ಹೋಯ್ತು SIT. ಹೌದು. ಸೊ ಮೊದಲು ಗಿರೀಶ್ ಮಟ್ಟಣ್ಣವರ ವಿಚಾರಣೆಗೆ ಕರೀತು. ಸೊ SIT ಗಿರೀಶ್ ಮಟ್ಟಣ್ಣವರೇ ಬುರುಡೆಯ ಸೂತ್ರಧಾರ ಅನ್ನೋ ರೀತಿ ಒಂದಿಷ್ಟು ಸುದ್ದಿಗಳು ಬಂದವು. ಅದಾದ ನಂತರ ಅದರ ಮೂಲವನ್ನು ಹುಡುಕ್ತಾ ಹೋದಾಗ ಬುರುಡೆಯನ್ನ ಕಾಡಿಂದ ತಂದಿದ್ದು ಯಾರು ಅನ್ನೋ ಪ್ರಶ್ನೆ ಬಂತು. ಕಾಡಿನಿಂದ ಬುರುಡೆಯನ್ನ ತಂದಿದ್ದು ಇದೇ ಗಿರೀಶ್ ಅವರ ಸೂಚನೆ ಮೇರೆಗೆ ವಿಠಲ್ ಗೌಡ ಯಾರು ಅಂತ ನೋಡಿದ್ರೆ ಈ ಸೌಜನ್ಯ ಕೇಸ್ನ ಸೌಜನ್ಯ ಅವರ ಮಾವನೇ ವಿಠಲ್ ಗೌಡ ಅಂತ. ಸೊ SIT ಈಗ ಅವ್ರನ್ನ ವಿಚಾರಣೆಗೆ ಕರೆದಿತ್ತು. ಆದ್ರೆ ವಿಚಾರಣೆಗೆ ಅವರು ಬರೋದಕ್ಕೆ ನಿರಾಕರಣೆ ಮಾಡಿದ್ರು. ಆ ಸಂಬಂಧ ಈಗ ನೋಟಿಸ್ ಅನ್ನು ಜಾರಿ ಮಾಡಿದೆ. ಸೊ ವಿಚಾರಣೆಯ ಹಂತದಲ್ಲಿ 2-3 ಹಂತದಲ್ಲಿ ವಿಚಾರಣೆ ನಡೆಯುತ್ತೆ. ಫಸ್ಟ್ ಪೊಲೀಸರು ಅಪ್ರೋಚ್ ಮಾಡ್ತಾರೆ. ಸೊ ಅಧಿಕೃತವಾಗಿ ನೋಟಿಸ್ ಅನ್ನ ಕಳಿಸ್ತಾರೆ. ನೋಟಿಸ್ ಕಳಿಸೂ ಕೂಡ ಬಂದಿಲ್ಲ ಅಂತ ಆದಾಗ ಅವ್ರನ್ನ ಎತ್ತಾಕೊಂಡು ಬರೋ ಕೆಲಸವನ್ನ ಮಾಡ್ತಾರೆ. ಸೊ ಈಗ ಬುರುಡೆ ಗ್ಯಾಂಗ್ ಅಂತ ಏನು ಪ್ರಚಾರ ಆಗ್ತಾ ಇದೆ. ಸೊ ಮೊದಲು ಇದು ಧರ್ಮಸ್ಥಳದಲ್ಲಿ ಬುರುಡೆಯನ್ನು ತಂದಿದ್ದು ಯಾರು ಅಂದ್ರೆ ಈ ಅನಾಮಿಕ ಚಿನ್ನಯ್ಯ. ಮೊದಲು ಅವ್ರ ಹೆಸರನ್ನು ಕೂಡ ತೋರಿಸಿರ್ಲಿಲ್ಲ, ಯಾರು ಪರಿಚಯವಾಗಿರ್ಲಿಲ್ಲ. ಸೊ ಈ ಚಿನ್ನಯ್ಯ ನಂತರ ಈಗ ಮತ್ತೆ ವಿಠಲ್ ಗೌಡ ಅವ್ರಿಗೂ ತಲುಪಿದೆ. ವಿಠಲ್ ಗೌಡ ಇಂದ ಇನ್ಯಾರ್ದು ಕ್ಲೂ ಸಿಗುತ್ತೋ ಗೊತ್ತಿಲ್ಲ. ಸೊ ಒಟ್ಟಾರೆ ಪ್ರಕರಣವನ್ನ ನೋಡೋದಾದ್ರೆ SIT ಅಂತಿಮವಾಗಿ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ಕಾಯ್ದುಕೊಳ್ಬೇಕು. ಯಾಕಂದ್ರೆ SIT ಅಂತಿಮವಾಗಿ ಏನ್ ರಿಪೋರ್ಟ್ ಕೊಡುತ್ತೆ ಅದರ ಆಧಾರದ ಮೇಲೆ ಇಂಥವ್ರು ತಪ್ಪುಗಾರರು ಅಥವಾ ಇಂಥವ್ರಿಗೆ ಶಿಕ್ಷೆ ಆಗತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ತಿಳಿದಂತೆ ಒಂದು ಇಲ್ಲ, ಮೊದಲು ಏನ್ ನಾವು ನೋಡಿದ್ವಿ, ಈ ಹೋರಾಟಗಾರರು ಅಂತ ಏನಿದ್ರು ಇವರು ಹೋರಾಟಗಾರರಾಗಿ ಮಾತ್ರ ಉಳಿದಿರಲಿಲ್ಲ, ಈ ಪ್ಲಾನ್ ಅನ್ನು ಕೂಡ ರೂಪಿಸಿದ್ರು ಅನ್ನೋದು ಇತ್ತೀಚಿನ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಸೊ ಈಗ ಬುರುಡೆ ತಂದಿದ್ದು ಈಗ ಸದ್ಯಕ್ಕೆ ವಿಠಲ್ ಗೌಡ ಅಂತ ಹೇಳ್ತಾ ಇದ್ದಾರೆ. ಅದು ವಿಠಲ್ ಗೌಡ ಹಿಂದೆ ಮತ್ತೆ ಯಾರಿದ್ದಾರೆ ಅನ್ನೋದು ಇನ್ನೂ SIT ತನಿಖಾ ಹಂತದಲ್ಲಿದೆ. ಈಗ ತನಿಖೆ ಕರೆದಿದ್ದಾರೆ. ಅವ್ರ ತನಿಖೆಯಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಧರ್ಮಸ್ಥಳಕ್ಕೆ ಮತ್ತೆ ಇನ್ನು ಮಂಡ್ಯಕ್ಕೆ ಹೋಲಿಸಿದ್ರೆ ಅಲ್ಲಿದೇನಾದ್ರೂ ಕೇಸ್ ಮುಚ್ಚಾಕ್ಬೇಕು ಅಂತ ಮಂಡ್ಯದಲ್ಲಿ ಏನಾದ್ರು ಈ ತರ ಪ್ಲಾನ್ ಮಾಡಿದ್ರ ನಮ್ಮ ರಾಜಕೀಯ ವ್ಯಕ್ತಿಗಳು ನಾಯಕರು ಅಂತ ಈ ತರ ಪ್ಲಾನ್? ಸೊ ಅದ್ರ ಬಗ್ಗೆ ನಾವು ಈಗಲೇ ಇದಕ್ಕೆ ಆಗಿತ್ತು ಅಂತ ಹೇಳಕ್ ಬರಲ್ಲ, ಬಟ್ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹೌದು, ಈಗ
ಯಾವುದೋ ಕೇಸನ್ನು ಮುಚ್ಚಾಕೋದಕ್ಕೆ ಯಾವುದೋ ಕೇಸನ್ನ ಹೊರಗೆ ತರ್ಬೋದು, ಇನ್ಯಾವುದೋ ಕೇಸನ್ನ ಅದ್ರ ಬಗ್ಗೆ ಮಾತಾಡದೇ ಇರಲಿ ಅಂತ ಜನರನ್ನ ಇದೆಲ್ಲ ಮಾಡೋದು ಸಹಜವಾಗಿ ನಡೀತಾನೆ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಹೇಳೋದು ಅದು ರಾಜಕೀಯ ಅಂತ. ಸೊ ಅದೇ ಒಂದು ರಾಜಕೀಯ ಇದು ಹಿಂದೆ ಈ ಮೂಡಾ ಕೇಸ್ ಬಂದಂತ ಸಂದರ್ಭದಲ್ಲಿ ಅದೇ ದ ಸೇಮ್ ಟೈಮ್ ದರ್ಶನ್ ಕೇಸ್ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಹೌದು ಸೇಮ್ ಅದೇ ತರ. ಸೊ ಇದನ್ನ ಈ ಕ್ರೈಮ್ ಅನ್ನ ಮಾತ್ರ ಅದಕ್ಕೆ ಹೋಲ್ಸಕ್ ಬರಲ್ಲ. ಯಾಕಂದ್ರೆ ಕ್ರೈಮ್ ಆಗಿದ್ದು ಇದೆಯಲ್ಲ, ಕ್ರೈಮ್ ಇಸ್ ಎ ಕ್ರೈಮ್. ಈಗ ಅದು ಘಟನೆ ನಡೆದಿದ್ರೆ ಮಾತ್ರ ಹೇಳಕ್ ಸಾಧ್ಯ. ಸೊ ಈ ರೀತಿ ಆರೋಪಗಳನ್ನು ಮಾತ್ರ ಆ ಸಂದರ್ಭದಲ್ಲಿ ಬಿಡಕ್ ಸಾಧ್ಯ, ಅಥವಾ ಜನರನ್ನ ಎತ್ತಿಕಟ್ಟಿ ಈ ರೀತಿ ಕಲ್ಲೊಡಿಸೋದು ಅಥವಾ ಬೇರೆ ದಾರಿಯನ್ನ ಮಾತ್ರ ಆ ತರ ನೋಡಬಹುದು. ಬಟ್ ಮೂಡಾ ಕೇಸ್ ಆದ ನಂತರ ದರ್ಶನ್ ಕೇಸ್ ಬಂತು ಅನ್ನೋ ಕಾರಣಕ್ಕೆ ದರ್ಶನ್ ಕೇಸನ್ನ ಹಾಗೆ ನೋಡ್ಲಿಕ್ಕೆ ಬರಲ್ಲ. ದರ್ಶನ್ ಕೇಸಲ್ಲಿ ಏನ್ ಕಾನೂನು ಕ್ರಮ ಆಗ್ಬೇಕು ಅದಾಗ್ತಾ ಇದೆ. ನಿನ್ನೆ ಕೂಡ ಹೇಳಿದ್ದಾರೆ ದರ್ಶನ್ ಅವ್ರು ನೋಡಿದ್ದೀವಿ ಕೋರ್ಟ್ ಮುಂದೆ ನನಗೊಂದು ದೊಡ್ಡ ವಿಷಯ ಕೊಟ್ಬಿಡಿ, ನನಗೆ ಬೆಳಕು ಏನು ಸಿಗ್ತಾ ಇಲ್ಲ, ಗಾಳಿ ಬೆಳಕು ಸಿಗ್ತಾ ಇಲ್ಲ ಅಂತ ಕೋರ್ಟ್ ಒಂದು ಸಣ್ಣ ಹಂತದ ಒಂದು ರಿಲ್ಯಾಕ್ಸನ್ ಕೂಡ ಕೊಟ್ಟಿದೆ ದರ್ಶನ್ ಅವ್ರಿಗೆ ಸ್ವಲ್ಪ ಫ್ರೀ ಆಗಿ ಓಡಾಡೋದಕ್ಕೆ ಅವಕಾಶ ಕೊಡಿ, ಮತ್ತೆ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡೋದು ಬೇಡ ಸದ್ಯಕ್ಕೆ, ಮತ್ತೆ ಬಿಸಿಲಲ್ಲಿ ಓಡಾಡಕ್ ಬಿಡಿ, ಅವರಿಗೆ ಚಪ್ಪಲಿ ದಿಂಬು ಕೊಡಬೇಕು, ಇದನ್ನ ಕೊಡಿ. ಆದ್ರೆ ಐಷಾರಾಮಿ ಜೀವನಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಪರಪ್ನಾಗ್ರಹಾರದಲ್ಲಿ ಅಂತ ಒಂದು ಅಲ್ಲಿ ಆ ವಾತಾವರಣವೇ ಆಗಿದೆ. ಹಿಂದೆ ನಿಮ್ಗೆ ಗೊತ್ತಿದೆ, ಈ ವಿಲ್ಸನ್ ಗಾರ್ಡನ್ ನಾಗ ಅವ್ರ ಜೊತೆ ದರ್ಶನ್ ಅವರು ಸಿಗರೇಟ್ ಹಿಡ್ಕೊಂಡಿದ್ರು, ಒಂದು ಕೈಯಲ್ಲಿ ಸಿಗರೇಟ್ ಅನ್ನು ಹಿಡ್ಕೊಂಡು ವಿಲ್ಸನ್ ಗಾರ್ಡನ್ ನಾಗ ಇವರು ಫೋಟೋಗಳು ಬಂದಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಖಡಕ್ ಸೂಚನೆಯನ್ನು ನೀಡಿದೆ. ಈಗ ಜೈಲು ಇಲಾಖೆಯ ಡಿಜಿಪಿ ಕೂಡ ಅದೇ ಅಮಾನತು ಅದು ಅಲ್ಲಿ ಯಾರಾದ್ರೂ ಅವ್ರಿಗೆ ಸೌಲಭ್ಯ ಎಚ್ಚರಿಕೆ ಅಂದ್ರೆ ಈಗ ಜೈಲಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರಿಗೆ ಯಾವುದೇ ಸವಲತ್ತುಗಳು ಸಿಗಬಾರದು. ಒಂದು ನಾರ್ಮಲ್ ಕೈದಿಗೆ ಏನೇನು ಸವಲತ್ತು ಇರುತ್ತೋ ಅಥವಾ ಜೈಲು ನಿಯಮದ ಅಥವಾ ಜೈಲು ಪ್ರೋಟೋಕಾಲ್ ಪ್ರಕಾರ ಏನೇನಿರುತ್ತೋ ಆ ವ್ಯವಸ್ಥೆ ಮಾತ್ರ ಕೊಡಬೇಕು. ಸೊ ಇನ್ನು ಐಷಾರಾಮಿ ಸವಲತ್ತುಗಳು ಇಲ್ಲ. ಈ ಹಿಂದೆನೂ ಕೂಡ ಪರಪ್ನಾಗ್ರಹಾರ ಜೈಲು ಇದರಲ್ಲಿ ಬಹಳ ಒಂದಿಷ್ಟು ಸವಲತ್ತುಗಳಿಗೆ ಹೆಸರಾಗಿತ್ತು, ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತು. ಜಯಲಲಿತಾ ಅವರು ಕೂಡ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಜಯಲಲಿತಾ ಅವರಿಗೆ ಐಷಾರಾಮಿ ಸೌಲಭ್ಯ ನೀಡಿದ್ದಾರೆ. ಇಳವರಸಿ, ಶಶಿಕಲಾ ಚೆನ್ನೈನಿಂದ ಅವರು ಕೂಡ ಇದೇ ಜೈಲಿನಲ್ಲಿ ಇದ್ರು. ಆಮೇಲೆ ರವಿ ಬೆಳಗೆ ಅವರು, ದಿವಂಗತ ರವಿ ಬೆಳಗೆ ಅವರು ಈ ಹಿಂದೆ ದರ್ಶನ್ ಇದ್ದಂತಹ ಸಂದರ್ಭದಲ್ಲಿ ದುನಿಯಾ ವಿಜಿ ಹೆಂಡತಿ ಹೊಡೆದು ಅದೇ ಜೈಲಿಗೆ ಸೇರಿದಂತಹ ಪ್ರಕರಣಗಳಲ್ಲಿ ಎಲ್ಲ ಪ್ರಕರಣಗಳಲ್ಲೂ ಕೂಡ VIP ಗಳು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವಿಶೇಷ ಸವಲತ್ತುಗಳು ಸಿಗ್ತಾವೆ ಅನ್ನೋದಕ್ಕೆ ಪರಪ್ನಾಗ್ರಹಾರ ಒಂದು ರೀತಿ ಫೇಮಸ್ ಅಂತಾನೆ ಹೇಳ್ಬೋದು. ಈ ಹಿಂದೆ ನಾನು ಹೇಳ್ದಂಗೆ ಇಳವರಸಿ ಮತ್ತೆ ಶಶಿಕಲಾ ತಮಿಳುನಾಡಿನ ನಾಯಕಿ, ಅಧಿನಾಯಕಿ, ಜಯಲಲಿತಾ ಅವ್ರ ನಂತರ ಶಶಿಕಲಾ ಅವರು ಬಹಳ ದೊಡ್ಡ ನಾಯಕಿ ಅಂತಾನೆ ಗುರುಸ್ಕೊಂಡವರು. ಅವರು ಕೂಡ ಜೈಲಿನಲ್ಲಿ ವಿಡಿಯೋಗಳು ಕೂಡ ರಿಲೀಸ್ ಆಗಿತ್ತು. ವೆನೈಟಿ ಬ್ಯಾಗ್ ಗಳನ್ನ ಹಾಕೊಂಡು ಸುತ್ತಾಟಕ್ಕೆ ಹೋಗ್ತಿದ್ರು, ಹೊರಗಡೆ ಜೈಲಿನಲ್ಲಿ ಇದ್ಕೊಂಡೆ ಹೊರಗಡೆ ಮಾಲ್ಗಳಿಗೆ ಶಾಪಿಂಗ್ ಹೋಗ್ತಾ ಇದ್ರು ಅನ್ನೋದು. ಸೊ ದರ್ಶನ್ ವಿಚಾರದಲ್ಲಿ ಅದು ಈಗ ಸಾಧ್ಯ ಆಗ್ತಾ ಇಲ್ಲ. ಜೈಲಿನ ಅಧೀಕ್ಷಕರು ಬಹಳ ಸ್ಟ್ರಿಕ್ಟ್ ಆದ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಕೋರ್ಟ್ ಏನ್ ಹೇಳುತ್ತೋ ಆ ಒಂದು ಸೌಲಭ್ಯಕ್ಕೆ ಮಾತ್ರ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.